ಅವರು ನೋಡೋದಕ್ಕೆ ತುಂಬಾನೇ ಸರಳ, ಆದ್ರೆ ಪೆಪೆ ಮೂಲಕ ಜನರಿಗೊಂದು ಆಸೆ ಇತ್ತು ರಾ ಆಗಿ ನೋಡ್ಬೇಕು ನಿಮ್ಮನ್ನ ಅಂತ, ಅದು ಈಡೇರ್ತು. ಅದೇ ದುನಿಯಾ ವಿಜಯ್ ಅವರು ಮತ್ತಷ್ಟು ರಾ ಆಗಿ ತೋರಿಸ್ತಾರೆ ನಿಮ್ಮನ್ನ. ಸೊ ಎಲ್ಲದಕ್ಕೂ ಸಿದ್ಧರಾಗಿದ್ದೀರಾ, ಯಾವ ತರ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀರಾ, ಜೊತೆಗೆ ಈ ದೇವ್ರನ್ನ ಒತ್ತಾಗ ಅದಕ್ಕೆ ಆದಂತ ನೇಮಗಳು ಇರುತ್ತೆ. ಈ ಯಾವ ದೇವ್ರದು, ನೀವು ಯಾವ ದೇವ್ರನ್ನ ಒತ್ತಿದ್ದೀರಾ, ಈ ಒಂದು ಫಸ್ಟ್ ಲುಕ್ ತುಂಬಾನೇ ಇಂಪ್ರೆಸಿವ್ ಆಗಿದೆ. ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀರಾ ಈ ಕ್ಯಾರೆಕ್ಟರ್ಗೆ? ಸೊ ಈ ಫೋಟೋಶೂಟ್ ಬಂದ್ಬಿಟ್ಟು ಸಿನಿಮಾದ ಒಂದು ಭಾಗ ಅಷ್ಟೇ. ಸೊ ಇಡೀ ಸಿನಿಮಾ ಇದ್ರ ಹಿಂದೆನೆ ಹೋಗಲ್ಲ. ಇದು ಬಂದ್ಬಿಟ್ಟು ಯಲ್ಲಮ್ಮ ದೇವರು. ಸೊ ಇದರ ಒಂದು ಶೂಟ್ ಮಾಡ್ಬೇಕಂದ್ರೆ ಅವರೆಲ್ಲರೂ ಬಂದಿದ್ರು. ಸೊ ಅವರೆಲ್ಲರೂ ಬಂದು ಸೊ ಅವರ ಕಾಸ್ಟ್ಯೂಮ್ನೇ ನನಗೆ ಬಂದು ಉಡ್ಸಿದ್ರು. ಜೊತೆಗೆ ಅವರೊಂದಷ್ಟು ಸಾಂಗ್ಗಳು ಹಾಡಿದ್ರು. ಅವರು ಅಂದರೆ ಅಲ್ಲಿ ಹೆಣ್ಮಕ್ಳಿದ್ರು, ಆಮೇಲೆ ಏಜ್ ಆಗಿರೋರಿದ್ರು, ಮಕ್ಕಳಿದ್ರು. ಸೊ ಎಲ್ಲರೂ ಒಂದು ಗ್ರೂಪಲ್ಲಿ ಕೂತ್ಕೊಂಡು ಅವ್ರದ್ದು ಆ ಟಮಟೆ ಹೊಡ್ಕೊಂಡು ಅವ್ರ ಸಾಂಗ್ ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನ ಕೇಳಿದ ತಕ್ಷಣ ನಮ್ಮಲ್ಲೇ ಒಂದೇನೋ ಒಂದು ಎನರ್ಜಿ ಉಂಟಾಗುತ್ತೆ. ಸೊ ಅದರಿಂದ ಈ ಎಕ್ಸ್ಪ್ರೆಷನ್ಸ್ ಕೊಡೋಲ್ಲಾಗಲಿ, ಮ್ಯಾನರಿಸಮ್ಸ್ ಆಗಲಿ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಬಂತು. ಸೊ ಅದು ತುಂಬ, ಸೊ ಅವ್ರು ನಮ್ಮ ಜೊತೆ ಇದ್ದಿದ್ದು ತುಂಬ ಹೆಲ್ಪ್ ಆಯಿತು ಫೋಟೋಶೂಟ್ಗೆ. ಸೊ ಆ ಫೋಟೋಶೂಟ್ ಇನ್ನೂ ತುಂಬ ಚೆನ್ನಾಗಿ ಬಂತು. ಚಾಟಿಲಿ ಹೊಡ್ಕೊಳ್ಳೋಕೆ ರೆಡಿನಾ? ಚಾಟಿ ಅಲ್ಲ, ಆ ಸೀನಲ್ಲಿ ಅದು ನೀವು ಸಿನಿಮಾಲೇ ನೋಡ್ಬೇಕು ಅದು ಹೇಗಾಗುತ್ತೆ ಅಂತ. ಸೊ ನಿಮ್ಮ ಮನೆಯವರು ಈ ಒಂದು ಆಪರ್ಚುನಿಟಿಗೆ ಎಷ್ಟು ಖುಷಿಯಾಗಿದ್ದಾರೆ? ರಾಘಣ್ಣ ಅವರಾಗಿರ್ಬೋದು, ಯುವ ಆಗಿರ್ಬೋದು, ಜೊತೆಗೆ ಶಿವಣ್ಣ, ಎಲ್ಲರೂ ಸಾಕಷ್ಟು ತುಂಬಾನೇ ಎಕ್ಸೈಟೆಡ್ ಆಗಿದ್ದಾರೆ. ಯಾಕಂದ್ರೆ ಎಲ್ಲರಿಗೂ ವಿಜಯ್ ಅವ್ರು ತುಂಬಾ ಚೆನ್ನಾಗಿ ಗೊತ್ತು. ಅವರು ವಿಜಯ್ ಅವ್ರೇನು ಹೊಸಬ್ರಲ್ಲ, ತುಂಬಾ ವರ್ಷದಿಂದ ಎಲ್ಲರಿಗೂ ತುಂಬಾ ಕ್ಲೋಸು, ನಮ್ಮ ಫ್ಯಾಮಿಲಿಗೂ ತುಂಬಾ ಕ್ಲೋಸು. ಸೊ ನಾನು ಅವ್ರ ಜೊತೆ ಮಾಡ್ತಿದ್ದೀನಿ ಅಂದ ತಕ್ಷಣ ಅವ್ರಿಗೆಲ್ಲ ತುಂಬಾ ಖುಷಿ ಆಯ್ತು. ಆಮೇಲೆ ಅವ್ರಿಗೆ ಔಟ್ಕಮ್ಮು ಅಷ್ಟೇ ಚೆನ್ನಾಗಿರುತ್ತೆ ಅಂತ ಆಲ್ರೆಡಿ ಆ ಕಾನ್ಫಿಡೆನ್ಸ್ ಆಲ್ರೆಡಿ ಇದೆ. ಸೊ ಖುಷಿ ಪಟ್ರು. ಇತ್ತೀಚೆಗೆ ನೀವು ಎಲ್ಲೋ ಒಂದ್ ಕಡೆ ಈ ಹೀರೋ ಅಂತ ಅಂದ್ರೆ ಐಫೈ ಮತ್ತೆ ಸೂಟು ಬೂಟ್ ಹಾಕೊಂಡು ಬರುವಂಥದ್ದು, ಆ ಕ್ಯಾರೆಕ್ಟರ್ಗಳನ್ನ ಬಿಟ್ಟು ಎಲ್ಲೋ ಸಮಾಜದಲ್ಲಿ ತುಂಬಾನೇ ಬಡವರು ಏನಿದ್ದಾರೆ ಆ ಥರದ ಪಾತ್ರಗಳನ್ನ ಎತ್ಕೋತಿದ್ದಾರೆ ಕೈಗೆ. ಅಂದ್ರೆ ಸಾದಾ ಸೀದಾ ಸಿಂಪಲ್ಲು, ಇದನ್ನೇ ನಿಮ್ಮ ಮನೆಯವರಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡೋದು. ಆಡಿಯನ್ಸ್ ಸಹ ತುಂಬಾ ಸರಳವಾಗಿ ಕಾಣೋದು. ಅಣ್ಣವ್ರ ತರ, ಅಣ್ಣವರು ಅಷ್ಟೇ ಎಲ್ಲೋ ಒಂದು ಪುಟ್ಟ ಮೆಜೆಸ್ಟಿಕ್ನಲ್ಲೋ ಎಲ್ಲೋ ನಡೀತಿದ್ದ ಕ್ಯಾರೆಕ್ಟರ್ಗಳನ್ನ ಮನೆಯಲ್ಲಿ ಒಬ್ಬ ಸಾದಾ ಸೀದಾ ಒಬ್ಬ ಗಂಡನಾಗಿದ್ರೆ ಹೇಗೆ ಅವರು ಫ್ಯಾಮಿಲಿನ ಲೀಡ್ ಮಾಡ್ತಾರೆ ಅನ್ನೋ ಪಾತ್ರಗಳನ್ನ ಮಾಡ್ಕೊಂಡೆ ಎಲ್ಲರಿಗೂ ಕನೆಕ್ಟ್ ಆಗಿರುವಂಥದ್ದು. ಇತ್ತೀಚೆಗೆ ನೀವು ಆ ಥರ ಕನೆಕ್ಟ್ ಆಗ್ತಾ ಇದ್ದೀರಾ ಜನರಿಗೆ? ಅದ್ರ ಬಗ್ಗೆ ಹೇಳೋದಾದ್ರೆ ಆ ಥರದ ಪಾತ್ರಗಳೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ? ಆ ಥರ ಪಾತ್ರನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತಲ್ಲ, ಬಟ್ ಆ ಥರ ಒಂದಷ್ಟು ಪಾತ್ರಗಳು ನನಗೆ ಬರ್ತಾ ಇದೆ. ಮೋಸ್ಟ್ಲಿ ನಾನು ನೋಡೋ ಸ್ಟೈಲ್ ಇರ್ಬೋದು, ಇಲ್ಲ ನನ್ನ ಮುಖ ತುಂಬ ರಿಲೇಟಬಲ್ ಅಂತ ಅನಿಸುತ್ತೆ. ಸೊ ಅದರಿಂದ ನನಗೆ ಆ ಥರ ಒಂದಷ್ಟು ಸ್ಟೋರಿಗಳು ಬರ್ತದೆ. ಆಮೇಲೆ ನಂಗೆ ಅನಿಸುತ್ತೆ ಎಲ್ಲರೂ ಅವ್ರವ್ರಿಗೆ ಅವರೇ ಹೀರೋಗಳು. ಸೊ ಅಂಥ ಪಾತ್ರ ಮಾಡ್ಬೇಕು. ಈಗ ನಮ್ಮನ್ನ ಯಾರೇ ಇಷ್ಟಪಟ್ಟರು ಅವರೆಲ್ಲ ಆ ಎಲ್ಲ ಜನರ ತರ ಅವ್ರನ್ನ ರೆಪ್ರೆಸೆಂಟ್ ಮಾಡಿ ಒಂದು ಸಿನಿಮಾ ಮಾಡಿದಾಗ ಇನ್ನೂ ಒಂದಷ್ಟು ಖುಷಿ ಕೊಡುತ್ತೆ. ಸೊ ಅದಕ್ಕೆ ಈ ತರ ಸಿನಿಮಾ ಮಾಡಿದಾಗ ತುಂಬಾ ಖುಷಿ ಕೊಡುತ್ತೆ. ದುನಿಯಾ ವಿಜಯ್ ಅವರು ಆಸ್ ಎ ಆಕ್ಟರ್ ಆಗಿ ನಿಮ್ಗೆ ಇಷ್ಟ ಆಗ್ತಾರ? ಅದರ್ವೈಸ್ ಡೈರೆಕ್ಟರ್ ಆಗಿ ಎಷ್ಟು ಸ್ಟ್ರಿಕ್ಟ್ ಅಂತ ಅನ್ನಿಸ್ತಿದೆ? ಜೊತೆಗೆ ಇಷ್ಟು ದಿನ ನೀವು ನೋಡಿದ್ದಕ್ಕೂ ಈಗ ನೋಡೋದಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇರುತ್ತೆ. ಇಷ್ಟು ದಿನ ನೀವು ಆಸ್ ಎ ಕಾಮನ್ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡ್ ಆಗಿ ನೋಡಿರ್ತೀರ ನಿಮ್ಮ ಚಿಕ್ಕಪ್ಪ ಮತ್ತೆ ದೊಡ್ಡಪ್ಪಂಗೆ. ಸೊ ಈಗ ಹಂಗಲ್ಲ, ಈಗ ಡೈರೆಕ್ಟರು. ಸೊ ಹೇಗೆ ಅವ್ರ ವರ್ಕಿಂಗ್ ಸ್ಟೈಲ್ ಹೇಗಿದೆ? ಆಕ್ಚುಲಿ ಡೈರೆಕ್ಟರ್ ಆಗಿ ಅವ್ರನ್ನ ನೋಡಿದಾಗ ಇನ್ನೂ ಹತ್ರ ಆದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೂ ಕ್ಲೋಸ್ ಆದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದೊಂದು ಚಿಕ್ಕ ಚಿಕ್ಕ ಅಂಶ ನನ್ನ ಬಗ್ಗೆ ಆಗಿರ್ಬೋದು, ಇಲ್ಲ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು ಡಿಸ್ಕಸ್ ಮಾಡ್ತಾರೆ. ಕಥೆಯಲ್ಲಿ ಏನೇ ಬದಲಾವಣೆ ಆದ್ರೇನೋ, ಇಲ್ಲ ಏನೇ ಇಂಪ್ರೂವ್ಮೆಂಟ್ ಆದ್ರೇನೋ ಫೋನ್ ಮಾಡಿ ನನಗೆ ತಿಳಿಸ್ತಾರೆ. ಸಾಕಷ್ಟು ಸಲ ಅವ್ರ ಜೊತೆ ಆಮೇಲೆ ಅವರ ಇಡೀ ಟೀಮ್ ಜೊತೆ ಜರ್ನಿಗಳು ಮಾಡಿದ್ವಿ, ಡಿಸ್ಕಷನ್ಗಳು ಮಾಡಿದ್ವಿ, ಕತೆಗಳ ನರೇಷನ್ಗೆ ಕೂತಿದ್ವಿ. ಸೊ ಈ ಡೈರೆಕ್ಟರ್ ಪಾರ್ಟ್ ನನಗೆ ಇನ್ನೂ ಇಷ್ಟ ಆಗುತ್ತೆ. ನನಗೆ ಅಂದರೆ ಅವರ ಮ್ಯಾನರಿಸಮ್ ಪಕ್ಕ ಹೇಳಕ್ಕಿದೆ. ಯಾಕಂದ್ರೆ ಅವ್ರು ಡೈರೆಕ್ಟರ್ ಆಗಿ ನೋಡಿದಾಗ ಇನ್ನೂ ಜಾಸ್ತಿ ಮಾತುಕತೆಗಳಿರುತ್ತೆ. ಸೊ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಹನ್ನೊಂದಿತ್ತು ಕಾಲ ಸಿನಿಮಾದ ಸಾಂಗ್ ರಿಲೀಸ್ ಆಗಿದೆ. ಶ್ರೀರಾಮ್ ಅವರು ಆಡಿದ್ದಾರೆ. ತುಂಬಾನೇ ಹಿಟ್ ಆಗಿದೆ, ಅಂದ್ರೆ ಸಖತ್ತಾಗಿದೆ ಕೇಳೋದಕ್ಕೆ. ಮುಂಗಾರು ಮಳೆಯಲ್ಲಿ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಮತ್ತೆ ಎಲ್ಲರೂ ರಿಲೀಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸೊ ಯಾವಾಗ ರಿಲೀಸ್ ಆಗ್ಬೋದು, ಏನ್ ಹೇಳ್ತೀನಿ ಅಂತ? ಅದು ಹನ್ನೊಂದಿತ್ತು ಕಾಲ ಈಗ ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆಗ್ತಿದೆ. ಈಗ ಶ್ರೀರಾಮ್ ಹಾಡಿರೋ ಸಾಂಗು ಆಕ್ಚುಲಿ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ತುಂಬಾ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋ ಒಂದು ಸಾಕಷ್ಟು ರೀಲ್ಸ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಇದೇ ಸಾಂಗ್ನ ಹಾಕಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಈಗ ಇನ್ನೊಂದು 1 ವೀಕ್ ಇಲ್ಲ 2 ವೀಕ್ಸ್ ಅಲ್ಲಿ ಇನ್ನೊಂದು ಸಾಂಗ್ ಬಿಡ್ತೀವಿ. ಆ ಸಾಂಗು ಇನ್ನೂ ತುಂಬಾ ಚೆನ್ನಾಗಿದೆ. ಸೊ ಖುಷಿ ಆಗುತ್ತೆ ಈ ರೆಸ್ಪಾನ್ಸ್ ನೋಡಿ. ಆ ಸಿನಿಮಾ ಸಿಂಪಲ್ ಆಗಿ ಖುಷಿಯಾಗಿ
ಹಾರ್ಟ್ ಫೆಲ್ಟ್ ಸಿನಿಮಾ ಅದು. ಒಳ್ಳೆದಾಗ್ಲಿ ವಿನಯ್ ಅವರೇ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ವಿನಯ್ ರಾಜ್ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.